ಮಣ್ಣಿನ ಫಲವತ್ತತೆ ಬಗ್ಗೆ ಮಣ್ಣು ವಿಜ್ಞಾನಿ ರಮೇಶ್ ಮಾಹಿತಿ. ಇಂದು ಹೊನ್ನೊಡಿಕೆ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಅರಿವು. ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡಬೇಕು, ಮಣ್ಣಿನ ಫಲವತ್ತತೆ ಹೇಗೆ ಗುರುತಿಸಬೇಕು ಎಂಬುದರ ಬಗ್ಗೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಮಣ್ಣಿನ ವಿಜ್ಞಾನಿ ರಮೇಶ್ ಇಂದು ಹೊನ್ನೊಡಿಕೆ ಪಂಚಾಯಿತಿಯ ರೈತರಿಗೆ ಮತ್ತು ಸ್ಥಳದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಿದ್ರು. ಇಂದು ಮಣ್ಣು ವಿಜ್ಞಾನಿ ರಮೇಶ್ ಬೆಳಗ್ಗೆ ಇತಿಹಾಸ ಪ್ರಸಿದ್ಧವಾದ ಹೊನ್ನಾದೇವಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ದರ್ಶನವನ್ನ ಪಡೆದುಕೊಂಡ್ರು. ನಂತರ ಹೊನ್ನೊಡಿಕೆ ಪಂಚಾಯಿತಿ ವ್ಯಾಪ್ತಿಯ ಕುರಗುಂದ, ಸಾಸ್ಲು, ಬಸೇಗೌಡನ ಪಾಳ್ಯ ಸೇರಿ 20ಕ್ಕೂ ಹೆಚ್ಚಿನ ತೋಟಗಳಿಗೆ ಭೇಟಿಯನ್ನ ನೀಡಿದ್ರು. ರೈತ ರಾಮಚಂದ್ರಪ್ಪ ತಮಗೆ ಮಣ್ಣಿನ ಫಲವತ್ತತೆಯನ್ನ ಹೇಗೆ ಕಾಪಾಡಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡಬೇಕೆಂದು ಕೇಳಿಕೊಂಡ್ರು. ಏನು ಕೊಡಬೇಕು ಅನ್ನೋದನ್ನ ನಮಗೆ ಅದು ಏನು ಕೊರತೆ ಇದೆ ಈ ಭೂಮಿಯಲ್ಲಿ ಅದನ್ನು ನಮಗೆ ತಿಳಿಸ್ಕೊಟ್ರೆ ನಾವು ಅದನ್ನು ಆ ಭೂಮಿಲಿ ಬೆಳೆ ಬೆಳೆಯೋದಕ್ಕೆ ಏನೇನು ಬೇಕು ಅನ್ನೋದನ್ನ ಅವರು ನಮಗೆ ಮಾಹಿತಿ ಕೊಟ್ಟರೆ ಅದನ್ನು ನಾವು ಅದನ್ನು ತಂದು ಉಪಯೋಗ ಮಾಡಿ ಇಲ್ಲಿ ಕೃಷಿ ಬೆಳೆನ ಬೆಳೆಯೋದಕ್ಕೆ ನಾವು ಮುಂದಿನ ಕ್ರಮ ತಗೊಂತೀವಿ. ಇದೇ ವೇಳೆ ವಿಜ್ಞಾನಿ ರಮೇಶ್ ಮಣ್ಣು ಪರೀಕ್ಷೆ ನಡೆಸಿದ್ರು. ಸ್ಥಳದಲ್ಲಿಯೇ ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಫಲವತ್ತತೆಯ ಕುರಿತು ಮಾಹಿತಿಯನ್ನ ನೀಡಿದ್ರು. ರಮೇಶ್ ಅಂತ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಮ್ಮ ಗ್ರಾಮಾಂತರ ಭಾಗದಲ್ಲಿ ಫಲವತ್ತತೆ ಮಣ್ಣಿದೆಯಾ ಇಲ್ವಾ? ನಮ್ಮ ತುಮಕೂರು ಗ್ರಾಮಾಂತರ ಮಣ್ಣು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾದಂಥ ಮಣ್ಣು. ಅದರಲ್ಲಿ ಒಂದಾದರೆ ಕೆಂಪು ಮಣ್ಣು ಆಲ್ಮೋಸ್ಟ್ 60 to 70% ಕೆಂಪು ಮಣ್ಣು ಮಿಶ್ರಿತ ಮಣ್ಣು ಇದೆ. ಇದು ಒಳ್ಳೆ ಮಣ್ಣು. ಇಲ್ಲಿ ಫಲವತ್ತತೆ ಅಂದರೆ ಸ್ವಲ್ಪ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ. ಈ ಸಂದರ್ಭದಲ್ಲಿ ಜಗದೀಶ್ ಗೌಡ, ಗಂಗಾಧರಯ್ಯ, ವೆಂಕಟೇಶ್, ಅಧಿಕಾರಿ ಬಸವರಾಜ್, ಕೃಷಿ ಇಲಾಖೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.